ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನ್ ಸೌಮ್ಯ ಮಳಲಿ. ವೀಕ್ಷಕರೇ, ಡ್ರಗ್ಸ್ ಜಾಲಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ವಿಚಾರಣೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮತ್ತೆ ನಾಳೆ ಇಂದ್ರಜಿತ್ ಲಂಕೇಶ್ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸಾಕ್ಷಿ ಕೊಡ್ತಾರೋ ಬಿಡ್ತಾರೋ, ಆದ್ರೆ ಯಾರ ಹೆಸರು ಹೇಳಿದ್ದಾರೆ ಅವರು ಎಲ್ರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಸಿಸಿಬಿ ಮುಂದಾಗಿದೆ. ಇದ್ರ ಜೊತೆಗೆ ಮತ್ತಷ್ಟು ಮೇಜರ್ ಸುದ್ದಿ ಇದೆ, ಒಂದೊಂದಾಗಿ ನೋಡೋಣ. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಸಂಬಂಧ ಒಂದಷ್ಟು ಸ್ಟಾರ್ಗಳಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಸಿಸಿಬಿ ವಿಚಾರಣೆ ವೇಳೆ ಇಂದ್ರಜಿತ್ ಲಂಕೇಶ್ ಬಾಯ್ಬಿಟ್ಟಿರೋ ಒಂದಷ್ಟು ನಟ ನಟಿಯರು ಸಿಸಿಬಿ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಸಾಕ್ಷಿ ಇದ್ರೂ ಓಕೆ, ಇಲ್ಲದೆ ಇದ್ರೂ ಓಕೆ, ಆರೋಪ ಹೊತ್ತ ಎಲ್ಲಾ ಸ್ಟಾರ್ಸ್ಗೂ ಸಿಸಿಬಿ ನೋಟಿಸ್ ನೀಡೋದು ಪಕ್ಕಾ ಆಗಿದೆ. ಇಂದ್ರಜಿತ್ ಲಂಕೇಶ್ ಬಾಯ್ಬಿಟ್ಟ ಎಲ್ಲಾ ತಾರಿಯರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡೋದಕ್ಕೆ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸ್ಯಾಂಡಲ್ವುಡ್ನ 15 ಮಂದಿ ಸೆಲೆಬ್ರಿಟಿಗಳಿಗೆ ನೋಟಿಸ್ ನೀಡೋದು ಬಹುತೇಕ ಖಚಿತ ಆಗಿದೆ. ಅದರಲ್ಲಿ 9 ನಟಿಯರು, 6 ನಟರು ಇದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸದ್ಯ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಜೊತೆ ಸಂಬಂಧ ಇರುವಂತಹ ನಟ ನಟಿಯರ ಮಾಹಿತಿ ಸಿಸಿಬಿ ಪಡಿತಾ ಇದೆ. ನಾಳೆ ಸಿಸಿಬಿಗೆ ಇಂದ್ರಜಿತ್ ನೀಡುವ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಳ್ಳುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲ, ರಾಜ್ಯದ ವಿವಿಧೆಡೆ ಕೂಡ ಡ್ರಗ್ಸ್ ಮಾಫಿಯಾ ಇದೆ ಅಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯಕ್ಕೆ ಆಂಧ್ರಪ್ರದೇಶ ಹಾಗೂ ಗೋವಾದಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂತ ಮಾಹಿತಿಯನ್ನ ನೀಡಿದ್ರು. ಡ್ರಗ್ಸ್ ಮಾಫಿಯಾ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಡ್ರಗ್ಸ್ ಮಾಫಿಯಾ ನಿರಂತರವಾದ ಜಾಲ. ಸಿಸಿಬಿ ಪೊಲೀಸರು ಡ್ರಗ್ಸ್ ಜಾಲವನ್ನ ಭೇದಿಸ್ತಾ ಇದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ರು. ಎನ್ಸಿಬಿ ಹಾಗೂ ಸಿಸಿಬಿಯಿಂದ ಚುರುಕಾಗಿ ತನಿಖೆ ನಡೀತಾ ಇದೆ. ತನಿಖೆ ಒಂದ್ ಹಂತಕ್ಕೆ ತಲುಪಿದ ನಂತರ ಹೆಸರು ಹಾಗೂ ಇನ್ನಿತರ ವಿವರಗಳನ್ನ ಬಹಿರಂಗಪಡಿಸಬಹುದು ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸದ್ದು ಮಾಡ್ತಾ ಇರುವಾಗಲೇ ಸ್ಯಾಂಡಲ್ವುಡ್ನಲ್ಲಿ ಗಾಂಜಾ ಪರವಾದ ಕೂಗು ಎದ್ದಿದೆ. ಗಾಂಜಾ ಲೀಗಲೈಸ್ ಮಾಡಿ ಎಂಬ ಕೂಗು ಸ್ಯಾಂಡಲ್ವುಡ್ನಲ್ಲಿ ಜೋರಾಗಿದೆ. ನಟಿ ನಿವೇದಿತಾ ಬೆನ್ನಲ್ಲೇ ಗಾಂಜಾ ಪರವಾಗಿ ನಟ ರಾಕೇಶ್ ಅಡಿಗ ಬ್ಯಾಟಿಂಗ್ ಮಾಡಿದ್ದಾರೆ. ಗಾಂಜಾದಲ್ಲಿ ಹಲವು ಔಷಧೀಯ ಗುಣಗಳಿವೆ, ನಾನು ಆಹಾರದಂತೆ ಅದನ್ನ ಸೇವಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಮಡಿವಂತಿಕೆ ಹೆಚ್ಚು, ಹೀಗಾಗಿ ಅದನ್ನ ದೂರ ಇಟ್ಟಿದ್ದೀವಿ. ಧೂಮಪಾನ, ಮದ್ಯಪಾನ ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ಅದೇ ರೀತಿ ಗಾಂಜಾ ಸೇದಿದ್ರೂ ಆರೋಗ್ಯಕ್ಕೆ ಹಾನಿಕಾರಕ. ಇದರ ಬಗ್ಗೆ ಡಿಬೇಟ್ ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನು ಇಟ್ಸ್ ಜಸ್ಟ್ ಲೈಕ್ ಅನದರ್ ಡ್ರಗ್ ಅಂತ ಕನ್ಸಿಡರ್ ಮಾಡಿದ್ರು. ಇವಾಗ ಅದೇ ಕಂಟ್ರೀಸು ಲೀಗಲ್ ಮಾಡಿದ್ದಾರೆ. ನಾವೆಲ್ಲದನ್ನು US ಅಲ್ಲಿ ಫಾಲೋ ಮಾಡೋ ಕಲ್ಚರ್ ಇದೆ ನಮ್ಮದು. IT ಆಗಲಿ, ಫಿಲ್ಮ್ ಆಗಲಿ, ಎಲ್ಲದನ್ನು ನಾವು US ಮಾಡಲಲ್ಲಿ ಹೋಗ್ತಾ ಇರುವಾಗ ಇದನ್ನು ಯಾಕೆ ನಾವು ನೋಡಲ್ಲ? ಬಟ್ ಅದರದ್ದು ಸಾಕಷ್ಟು ಬೇರೆ ಬೇರೆ ಬೆನಿಫಿಟ್ಸ್ ಇದೆ ಆ್ಯಂಡ್ ನಮ್ಮ ಎಕಾನಮಿಗೆ ಇಂಪ್ರೂವ್ ಆಗುತ್ತೆ ಸರ್. ಸ್ಯಾಂಡಲ್ವುಡ್ ಮೇಲೆ ಡ್ರಗ್ಸ್ ಕೈ ಛಾಯೆ ಬಿದ್ದಿದೆ. ಈ ಸಂಬಂಧ ಫಿಲ್ಮ್ ಚೇಂಬರ್ ಸಭೆ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯರಾಜ್, ಡ್ರಗ್ಸ್ ದಂಧೆ ಬಗ್ಗೆ ನಮಗೆ ದೂರು ನೀಡಿಲ್ಲ. ಚಿತ್ರೋದ್ಯಮ ಬಲಿಪಶು ಆಗ್ತಾ ಇರೋದು ದುರಂತ. ಈ ಆರೋಪಗಳು ನೋವಿನ ಸಂಗತಿ ಅಂತ ಹೇಳಿದ್ರು. ಇನ್ನು ನಟ ದೊಡ್ಡಣ್ಣ ಮಾತಾಡಿ, ನಾವು ಇಂಡಸ್ಟ್ರಿಗೆ ಬಂದಾಗ ಅನ್ನ ಹುಟ್ಟಿಸ್ಕೊಳ್ಳೋದು ಕಷ್ಟ ಆಗಿತ್ತು, ನಮಗೆ ಡ್ರಗ್ಸ್ ಎಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಸತ್ತವರ ಬಗ್ಗೆ ಆರೋಪ ಮಾಡಿರೋದು ಪಾಪ. ಮೇಘನಾ, ಅದೆಷ್ಟು ನೋವಾಗಿರಬಹುದು ಮೇಘನಾಗೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ನಿರ್ಮಾಪಕ ಸಾರಾ ಗೋವಿಂದ್ ಮಾತಾಡಿ, ಇಂದ್ರಜಿತ್ ಲಂಕೇಶ್ ಇಡೀ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ ಅಂತ ಹೇಳಿರೋದನ್ನ ಕೇಳಿ ಬೇಜಾರಾಗ್ತಾ ಇದೆ. ಇಲ್ಲಿ ಯಾರೂ ಆ ರೀತಿ ಇಲ್ಲ ಅಂತಲ್ಲ, ಯಾರೋ ಒಂದಿಬ್ರು ಇರಬಹುದು, ಒಂದೆರಡು ಸಿನಿಮಾ ಮಾಡಿರೋರು, ತೆವಲಿಗೆ ಸಿನಿಮಾ ಮಾಡಿರೋರು ತಗೋತಾ ಇರಬಹುದೇನು ಅಂತ ಹೇಳಿದ್ರು. ಇದ್ದ ಸರ್ಕಾರಿ ನೌಕರಿಗಳನ್ನ ಬಿಟ್ಟು ಇದನ್ನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ವಿ. ಬರೀ 2 ಹೊತ್ತಿನ ಅನ್ನ ಸಿಕ್ಕಿದ್ರೆ ಸಾಕಾಗಿತ್ತು. ಅಂತ ಪರಿಸ್ಥಿತಿಗೆ ನಾವಿದ್ದವರು. ಇದನ್ನ ನಾವು ಒಂದು ಗುರುಕುಲ, ಒಂದು ತಪಸ್ಸು ಅಂತ ಮಾಡಿದ್ರು, ಒಂದು ತಾಯಿ ಅಂತ ಮಾಡಿದ್ರು. ಸತ್ತವರ ವಿಷಯ ತೆಗೆದುಕೊಂಡಿದ್ದು ಬಹಳ ನೋವಾಯ್ತು ನನಗೆ. ಸತ್ತೋಗ್ಲು, ಯಾಕೆಂದ್ರೆ ನಾವು ಹೆಣ್ಮಕ್ಳು ಎತ್ತಿದ್ವಿ. ಎಷ್ಟು ನೋವು ಒಂದಲ್ಲ, ಆ ಮಗು ಎಷ್ಟು ಸಹಿಸ್ಕೋಬೇಕು. ಇಂದ್ರಜಿತ್ ಲಂಕೇಶ್ ಅವರು ಸ್ಯಾಂಡಲ್ವುಡ್ಡಲ್ಲೇ ಈ ಥರ ಒಂದಿದೆ, ಮಾಫಿಯಾ ಇದೆ ಅಂತ ಹೇಳಿದಾಗ ನಮಗೂ ಎಲ್ರಿಗೂ ಕೂಡ ಶಾಕ್ ಆಯಿತು. 75 ವರ್ಷದ ಇತಿಹಾಸದಲ್ಲಿ ಇಂಥದ್ದನ್ನು ನಾವು ಯಾವತ್ತೂ ಕೇಳಿಲ್ಲ. ತೆವರಿಗೆ ಬಂದಂಥ ಕೆಲವು ಕಲಾವಿದರು ಅವ್ರಿಗೆ ಅವಕಾಶ ಸಿಕ್ಕಿದೆಯೋ ಸಿಕ್ಕಿಲ್ವೋ, ವಂಚಿತರಾಗಿದ್ದಾರೋ ಅಂಥವರಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಮಾದಕ ವಸ್ತು ಪತ್ತೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗದ ತಂಡ ನಗರದ ವಿವಿಧೆಡೆ ಪರಿಶೀಲನೆಯನ್ನ ಮಾಡಿದೆ. ನಿನ್ನೆ ತಡರಾತ್ರಿ ಹಾಗೂ ಮುಂಜಾನೆ ಚೆಕ್ ಪೋಸ್ಟ್ ಮತ್ತು ಬಸ್ ನಿಲ್ದಾಣಗಳಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಬಸ್ಗಳಲ್ಲಿ ಲಗೇಜ್ ಬ್ಯಾಗ್ಸ್ ಹಾಗೆಯೇ ಪಾರ್ಸೆಲ್ ಬಾಕ್ಸ್ ತಪಾಸಣೆಯನ್ನ ಮಾಡಲಾಗಿದೆ. ಎಲ್ಲಾ ಕಡೆ ತೀವ್ರ ತಪಾಸಣೆ ನಡೆದಿದೆ ಅಂತ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಜೊತೆ ಇದ್ದಂಥ ನಮ್ಮ ಶ್ವಾನ ದಳ ಏನಿದೆ, ನಮ್ಮ ಆ್ಯಂಟಿ ನಾರ್ಕೋಟಿಕ್ಸ್ ಡಾಗ್ ಸ್ಕ್ವಾಡ್ ಏನಿದೆ, ಅದನ್ನು ನಾವು ಉಪಯೋಗಿಸಿ ಬ್ಯಾಂಗ್ಳೂರು ನಗರಕ್ಕೆ ಪ್ರವೇಶ ಆಗ್ತಿರುವಂಥ ವಾಹನಗಳನ್ನು, ಬಸ್ಸಸ್ಗಳನ್ನು ನಾವು ತಪಾಸಣೆ ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಬೆಳಗಿನ ಜಾವ, ಲೇಟ್ ನೈಟ್
ಎಲ್ಲ ವಾಹನಗಳನ್ನು ನಾವು ಎಲ್ಲ ಎಂಟ್ರಿ ಪಾಯಿಂಟಲ್ಲಿ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ. ಅದಲ್ಲದೆ ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ಸಲ್ಲೂ ಕೂಡ ನಾವು ಈ ಒಂದು ಚೆಕಿಂಗನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಡ್ರಗ್ಸ್ ಮಾಫಿಯಾ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಕ್ ಸಮರ ಮುಂದುವರೆಸಿದ್ದಾರೆ. ಕಳ್ಳನ ಮನಸ್ಸು ಒಳ್ಳೊಳಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಎಚ್.ಡಿ.ಕೆ, ನಾನು ನೇರವಾಗಿ ಮಾತನಾಡುವ ವ್ಯಕ್ತಿ. ಕ್ರಿಕೆಟ್ ಕಾನೂನು ಬಾಹಿರ ಡ್ಯಾನ್ಸ್ ಬಾರ್ ನಡೆಸ್ತಾ ಇರುವವರು ಹಣ ಸಂಗ್ರಹಿಸಿ ನನ್ನ ಸರ್ಕಾರ ಪತನಗೊಳಿಸಲು ಹೊರಟಿದ್ರು. ಸರ್ಕಾರ ಪತನ ಆಗಿದ್ದರ ಬಗ್ಗೆ ನಾನು ಮಾತನಾಡಿದ್ದೇನೆ. ನನಗೆ ಯಾವತ್ತೂ ಮತ್ ಭರಿಸುವುದಕ್ಕೆ ಬರೋದಿಲ್ಲ. ಕೆಲವರಿಗೆ ಅಧಿಕಾರ ಮೊನ್ನೆ ತುರುವೇಕೆರೆಯಲ್ಲಿ ಹೇಳಿರ್ತಕ್ಕಂಥದ್ದು ಬಿಜೆಪಿ ನಾಯಕರು ಅರ್ಥ ಮಾಡ್ಕೋಬೇಕು. ನಾನು ಹೇಳಿರ್ತಕ್ಕಂಥದ್ದು ಕ್ರಿಕೆಟ್ ಬೆಟ್ಟಿಗೆ ದಂಧೆ ಮಾಡ್ತಕ್ಕಂಥವ್ರು, ಬಾರ್ ನಡೆಸ್ತಾ ಇರ್ತಕ್ಕಂಥವ್ರು, ಕಾನೂನು ಬಾಹಿರವಾದಂಥ ಡ್ಯಾನ್ಸ್ ಬಾರ್ಗಳು ನಡೆಸ್ತಕ್ಕಂಥವ್ರು, ಇಂಥ ಮಾಫಿಯಾಗಳು ಇವತ್ತು ದುಡ್ಡು ಕಲೆಕ್ಟ್ ಮಾಡಿ ನಾನು ಸರ್ಕಾರ ತೆಗಿಲಿಕ್ಕೆ ಹೊರಟಿದ್ರು. ಆಗಿದ್ದು ಅದೇ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಡ್ರಗ್ಸ್ ದಂಧೆ ಹೊಸ ವಿಚಾರವಲ್ಲ. ಈ ವಿಚಾರದಲ್ಲಿ ಒಬ್ಬರ ಕಡೆ ಬೆರಳು ಮಾಡೋದು ಸರಿಯಲ್ಲ ಅಂತ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ಮಾತನಾಡಿದ ಮಾಜಿ ಸಚಿವರು, ಜಗತ್ತಿನಲ್ಲೇ ಈ ದಂಧೆ ಇದೆ, ನಾಗಮಂಗಲ ಕ್ಷೇತ್ರ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೈತ್ರಿ ಸರ್ಕಾರವನ್ನ ಬೀಳಿಸಿದ್ದು ಡ್ರಗ್ಸ್ ಮಾಫಿಯಾ ಎಂಬ ಎಚ್.ಡಿ.ಕೆ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅವರು, ಆ ಬಗ್ಗೆ ಮಾತನಾಡೋಕೆ ಅವರು ಸ್ವತಂತ್ರರಿದ್ದಾರೆ. ಅವರು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಅವ್ರ ತಂದೆ ಬಗ್ಗೆ, ಮಾಧ್ಯಮಗಳ ಬಗ್ಗೆ, ಎಲ್ಲಾ ಪಕ್ಷದವ್ರ ಬಗ್ಗೆನೂ ಮಾತನಾಡ್ತಾರೆ. ಅವ್ರು ಯಾರ ಬಗ್ಗೆ ಮಾತಾಡಲ್ಲ ಹೇಳಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇಂಥ ಘಟನೆಗಳು, ಇಂಥ ದಂಧೆಗಳು ಹೊಸದಲ್ಲ. ಆದರೆ ಇದೆಲ್ಲ ಯುವಕರ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಹಾನಿ ಮಾಡ್ತಕ್ಕಂಥ ವಿಚಾರಗಳು. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಯಾರ ಬಗ್ಗೆ ಮಾತಾಡಿದ್ದಾರೆ, ಅದರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ. ಡ್ರಗ್ಸ್ ದಂಧೆಯಲ್ಲಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಪುತ್ರನು ಇದ್ದಾನೆ ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು 2009ರಿಂದ ರಾಜ್ಯದಲ್ಲಿ ಡ್ರಗ್ಸ್ ಸೆಕ್ಸ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ 2009ರಲ್ಲಿ ಒಂದು ಪಬ್ ಮೇಲೆ ದಾಳಿ ಮಾಡಿದೆವು ಅಂತ ಹೇಳಿದ್ರು. ಅವತ್ತು ಮಂಗಳೂರಲ್ಲಿ ಡ್ರಗ್ಸ್ ಕೆಲಸ ಮಾಡ್ತಾ ಇತ್ತು. ಸರ್ಕಾರ ಆ ವಿಷಯದ ಬಗ್ಗೆ ಹೆಚ್ಚು ಒತ್ತು ಕೊಡದೆ ನನ್ನನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಅಂತ ಹೇಳಿದ್ರು. ಇನ್ನು ಚಿರಂಜೀವಿ ಸರ್ಜಾ ವಿರುದ್ಧದ ಆರೋಪಕ್ಕೆ ಮುತಾಲಿಕ್ ಗರಂ ಆದ್ರು. ಒಬ್ಬ ಸತ್ತಂತಹ ವ್ಯಕ್ತಿಯ ಹೆಸರನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜಕಾರಣಿಗಳಿದ್ದಾರೆ ಇದರಲ್ಲಿ, ಹ್ಯಾರಿಸ್ ಮಗ ಇದ್ದಾನೆ ಇದರಲ್ಲಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ರಾಜಕಾರಣಿಗಳನ್ನ. ನಾನು ಪ್ರತಿಯೊಬ್ಬರದ್ದು ಯಾರ್ಯಾರು ತರಬೇಕು, ಪೊಲೀಸರು ಹೇಳಿ ನಮ್ ಕಡೆಯಿಂದ ಆಗಿಲ್ಲ ಅಂತ ಹೇಳಿ ಕೈ ಎತ್ತಲೆ. ಅವರು ನಮ್ ಕಡೆಯಿಂದ ಹುಡುಕಾಗಿಲ್ಲ ಅಂತ ಕೈ ಎತ್ತಲೆ. ನಾನು ತೋರಿಸ್ತೇನೆ ಎಲ್ಲೆಲ್ಲಿದ್ದಾರೆ ಅಂತ ಅನ್ನೋದು. ನಿಮ್ಮ ತಂಗಿಯೇ ಡ್ರಗ್ ಎಡಿಟ್ ಆದಾಗ ನೀವು ಯಾಕೆ ಮಾತಾಡ್ಲಿಲ್ಲ? ನೀವು ಆ ಸಂದರ್ಭದಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಚಿರಂಜೀವಿ ಸರ್ಜಾ ಹೆಸರು ತಗೊಳ್ಳೋ ಅವಶ್ಯಕತೆ ಏನಿತ್ತು? ಒಬ್ಬ ಸತ್ತಂತ ವ್ಯಕ್ತಿ ಮತ್ತು ಅವರು ಆ ಸರ್ಜಾ ಫ್ಯಾಮಿಲಿ ಆ ರೀತಿಯ ಡ್ರಗ್ ನಲ್ಲಿ ಇರುವಂತವ್ರಲ್ಲ. ಅವರು ರಾಜಕೀಯ ಒತ್ತಡ ಬಂದ ತಕ್ಷಣನೇ ಇವರು ಬಾಯಿ ಬಂದ್ ಮಾಡ್ತಾರೆ. ಹಾ ಹೂ ಅಂತ ಈಗೇನ್ ದೊಡ್ಡಾಗಿ ಹಾರಾಡ್ತಾ ಇದಾರೆ. ಬೇರೆ ಸಹಿತ ಕಿತ್ತಾಗ್ತಾನೆ. ಜಿಎಸ್ಟಿ ಪರಿಹಾರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನೀಡಿದ 2 ಆಯ್ಕೆಗಳಲ್ಲಿ ರಾಜ್ಯ ಸರ್ಕಾರ ಮೊದಲ ಆಯ್ಕೆಯನ್ನ ಆರಿಸಿಕೊಂಡಿದೆ. ರಾಜ್ಯದ ಹಣಕಾಸುಗಳಿಗೆ ಹೆಚ್ಚು ಪ್ರಯೋಜನಕಾರಿ ಎಂಬ ಕಾರಣಕ್ಕೆ ಮೊದಲ ಆಯ್ಕೆಯನ್ನ ಆಯ್ದುಕೊಳ್ಳಲಾಗಿದೆ. ಆಯ್ಕೆ 1ರಲ್ಲಿ ಒಟ್ಟು 18,289 ಕೋಟಿ ರೂಪಾಯಿ ಪರಿಹಾರವನ್ನು ಪಡೆಯಬಹುದು. ಮೌಲ್ಯಮಾಪನದ ನಂತರ ರಾಜ್ಯ ಸರ್ಕಾರವು ಆಯ್ಕೆ 1ಅನ್ನು ಆರಿಸಿಕೊಂಡಿದೆ. ಈ ಆಯ್ಕೆಯನ್ನು ಕರ್ನಾಟಕ ತನ್ನ ಆದ್ಯತೆಯನ್ನಾಗಿ ತೀರ್ಮಾನಿಸಿದೆ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಆದಾಯ ಹೆಚ್ಚಳಕ್ಕೆ ಇದು ಸಹಕಾರಿಯಾಗಲಿದೆ ಅಂತ ಹೇಳಿದ್ದಾರೆ. ರಾಜ್ಯದ ಆದ್ಯತೆಯನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 250 ಕೋಟಿ ರೂಪಾಯಿ ನಕಲಿ ಬಿಲ್ ಭ್ರಷ್ಟಾಚಾರ ನಡೆದಿದೆ ಅಂತ ಸಂಸದ ಡಿಕೆ ಸುರೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಸಂಬಂಧ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ನನ್ನ ಕ್ಷೇತ್ರದಲ್ಲಿ ಒಟ್ಟು 130 ಕಾಮಗಾರಿಗಳಲ್ಲಿ ನಕಲಿ ಬಿಲ್ ಆಗಿದೆ. 250 ಕೋಟಿ ರೂಪಾಯಿಯ ನಕಲಿ ಬಿಲ್ ನೀಡಿ ಹಣ ಪಡೆದಿದ್ದಾರೆ. ಆ ಎಲ್ಲಾ ದಾಖಲೆಗಳನ್ನ ನೀಡಿ ದೂರು ನೀಡಿದ್ದೇನೆ ಅಂತ ಹೇಳಿದ್ರು. ಈ ಭ್ರಷ್ಟಾಚಾರಕ್ಕೆ ಬಿಬಿಎಂಪಿಯ ಇಂಜಿನಿಯರ್ಗಳು, ಅಧಿಕಾರಿಗಳೇ ನೇರ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳೇ ಟೆಂಡರ್ ತಗೊಳ್ಳೋದು, ಕೆಲಸ ಮಾಡುವುದು, ಅವರೇ ಹಣ ಪಡೆಯುವುದು ಅವರೇ. ಮೋರಿ ಕ್ಲೀನ್ ಮಾಡಿದೆ, ರಸ್ತೆ ಕ್ಲೀನ್ ಮಾಡಿದೆ ಅಂತ ನಕಲಿ ಬಿಲ್ ಆಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ಇಂಜಿನಿಯರ್ಗಳು, ಜಾಯಿಂಟ್ ಕಮಿಷನರ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಟಿವಿಸಿಸಿ ಅವರಿಗೆ ಕೆಲವರು ದುಡ್ಡು ಕೊಟ್ಟರೆ ಟಿವಿಸಿಸಿ ಅವರು ಇದು ಮೇಲ್ನೋಟಕ್ಕೆ ಸರಿಯಾಗಿದೆ. ಟಿವಿಸಿಸಿ ಅವರು ಏನು ಬರೀತಾರೆ ಅಂತ ವರದಿನಲ್ಲಿ ಮೇಲ್ನೋಟಕ್ಕೆ ಸರಿಯಾಗಿದೆ, ಅದಕ್ಕೋಸ್ಕರ ಬಿಲ್ನ ಪಾವತಿ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಒಟ್ಟಾರೆ ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿ ಅವರೇ ಕೆಲಸ ಮಾಡಿ ಅವರೇ ಹಣ ಪಡೀತಕ್ಕಂಥ ಒಂದು ಕೆಲಸವನ್ನು ಮಾಡಿ.
ಬೆಂಗಳೂರು ಗಲಭೆ ಪ್ರದೇಶ ಹಾಗೆಯೇ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಭೇಟಿಯನ್ನ ಕೊಟ್ಟಿರುವಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಕುಟುಕಿದ್ದಾರೆ. ಸಿದ್ದರಾಮಯ್ಯ ಗಲಭೆ ಬಗ್ಗೆ ಖಂಡನೆ ವ್ಯಕ್ತಪಡಿಸಲಿಲ್ಲ. ತಮ್ಮ ದಲಿತ ಶಾಸಕನ ಮನೆ ಮೇಲೆ ದಾಳಿಯಾಗದನ್ನ ಖಂಡಿಸಲಿಲ್ಲ. ಬದಲಾಗಿ ಗಲಭೆಕೋರರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇವರನ್ನ ಕರ್ನಾಟಕದ ಮತದಾರರು ಅಧಿಕಾರದಿಂದ ಕೆಳಗಡೆ ಇಳಿಸಿದ್ದು ಅಚ್ಚರಿ ಏನಿಲ್ಲ ಅಂತ ಮೂದಲಿಸಿದ್ದಾರೆ. ವಾಹನಗಳಲ್ಲಿ ಬಾಲಕಾರ್ಮಿಕರನ್ನ ಸಾಗಿಸ್ತಾ ಇದ್ದಾಗ ರಾಯಚೂರಿನ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ. 35ಕ್ಕೂ ಹೆಚ್ಚಿನ ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಜಿಲ್ಲೆಯ ಕವಿತಾಳ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ 10 ರಿಂದ 16 ವರ್ಷದ ಒಳಗಿನ ಮಕ್ಕಳನ್ನ ವಾಹನದಲ್ಲಿ ಸಾಗಿಸಲಾಗ್ತಾ ಇತ್ತು. ರಾಯಚೂರಿನ ಬಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡಲು ಬಾಲಕಾರ್ಮಿಕರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈ ವೇಳೆ ರಾಯಚೂರು ಜಿಲ್ಲಾ ಬಾಲಕಾರ್ಮಿಕ ಅಧಿಕಾರಿ ಅಕ್ರಮ್ ಮುಲ್ಲಾ, ತಹಸೀಲ್ದಾರ್ ಶ್ರುತಿ ನೇತೃತ್ವದಲ್ಲಿ ಪೊಲೀಸರು ದಾಳಿ ಮಾಡಿ 35ಕ್ಕೂ ಹೆಚ್ಚು ಬಾಲಕಾರ್ಮಿಕರನ್ನ ವಶಕ್ಕೆ ಪಡೆದು ರಕ್ಷಣೆ ಮಾಡಿದ್ದಾರೆ. ಕೊರೋನಾ ಜನಪ್ರತಿನಿಧಿಗಳನ್ನ ಬೆನ್ನು ಬಿಡದೆ ಕಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಶಾಸಕಿ ಅಂಜಲಿ ನಿಂಬಾಳ್ಕರ್ಗೆ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಮಾಹಿತಿಯನ್ನು ಸ್ವತಃ ಶಾಸಕಿ ಅಂಜಲಿ ಅವರೇ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿದ್ದಾರೆ. ಸದ್ಯ ತಮ್ಮ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಅಲ್ಲದೆ ತನ್ನ ಸಂಪರ್ಕಕ್ಕೆ ಬಂದಿರುವಂತಹ ಪ್ರಥಮ, ದ್ವಿತೀಯ ಸಂಪರ್ಕಿತರು ಪರೀಕ್ಷೆಗೆ ಒಳಗಾಗುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಅಲ್ಲದೆ ಹಲವು ಗ್ರಾಮಗಳಿಗೆ ನೀರು ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ಬಳ್ಳಾರಿ ತಾಲೂಕಿನ ವೈಕಗ್ಗಲ್ ಗ್ರಾಮದಲ್ಲಿ ರಸ್ತೆಯ ಮೇಲೆ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಗದಗ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಮಳೆರಾಯನ ಆರ್ಭಟಕ್ಕೆ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಜಲಾವೃತವಾಗಿದೆ. ಇದರಿಂದ ತರಕಾರಿ ವ್ಯಾಪಾರಸ್ಥರು ಪರದಾಡಿದ್ದಾರೆ. ಕೊರೋನಾ ಲಾಕ್ಡೌನ್ ಇಂದ ಅನೇಕ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಲ್ಲದೆ ಕೊರೋನಾದಿಂದ ಹಲವಾರು ಕಲಾವಿದರು ಕೆಲಸ ಇಲ್ಲದೆ ಬೀದಿಗೆ ಬಿದ್ದುಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ರಾಜ್ಯ ತಮಟೆ ಜಾನಪದ ಕಲಾವಿದರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಸಭೆ ಸಮಾರಂಭ ಕಾರ್ಯಕ್ರಮಗಳಿಲ್ಲದೆ ಕಲಾವಿದರು ಪರದಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳಲ್ಲಿ ತಮಟೆ ಕಲಾವಿದರ ಭಾಗವಹಿಸುವುದಕ್ಕೆ ಅವಕಾಶ ಕೋರಿ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಕಲಾವಿದರು ಪ್ರತಿಭಟಿಸಿದರು. ಅನ್ಲಾಕ್ನಲ್ಲಿ ಎಲ್ಲಾ ವಲಯಕ್ಕೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ. ಅದೇ ರೀತಿ ತಮಟೆ ಕಲಾವಿದರಿಗೆ ಸರ್ಕಾರ ಸಹಾಯಧನವನ್ನು ಕೊಡಬೇಕು. ಹಿರಿಯ ಕಲಾವಿದರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಅಂತ ತಮಟೆ ಜಾನಪದ ಕಲಾವಿದರು ಒತ್ತಾಯವನ್ನ ಮಾಡಿದ್ದಾರೆ. ಜನ ಜಾಸ್ತಿ ಇಲ್ಲದ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸದ್ಯ ಬಿಐಇಸಿಯಲ್ಲಿ 3,500 ಬೆಡ್ಗಳು ಖಾಲಿ ಇವೆ, ಬಳಕೆಯಾಗ್ತಾ ಇಲ್ಲ. ಬಾಡಿಗೆಗೂ ಸಾಕಷ್ಟು ಹಣ ವ್ಯಯಿಸಲಾಗ್ತಾ ಇದೆ. ಜೊತೆಗೆ ಸಿಬ್ಬಂದಿ ಕೊರತೆಯೂ ಇದೆ. ಹೀಗಾಗಿ ಕೆಲ ಕೋವಿಡ್ ಕೇರ್ ಸೆಂಟರ್ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ. ಕೊರೋನಾ ವಿಚಾರದಲ್ಲಿ ಜನ ತಾವಾಗೆ ಬಂದು ಪರೀಕ್ಷೆ ಮಾಡಿಸಿಕೊಂಡ್ರೆ ಅನುಕೂಲವಾಗಲಿದೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ತಿಳಿಸಿದ್ರು. ಪ್ರೈಮರಿ ಕಾಂಟ್ಯಾಕ್ಟ್ ಅಕ್ಕಪಕ್ಕದವರು ತಾವಾಗಿ ಬಂದು ಪರೀಕ್ಷೆ ಮಾಡಿಸಿಕೊಳ್ಳಲು ಪ್ರೋತ್ಸಾಹ ಕೊಡ್ತೇವೆ. ಇನ್ಮುಂದೆ ಟೆಸ್ಟಿಂಗ್ಗೆ ಟಾರ್ಗೆಟ್ ಇರೋದಿಲ್ಲ ಅಂತ ತಿಳಿಸಿದ್ರು. ಸೆಕೆಂಡರಿ ಕಾಂಟ್ಯಾಕ್ಟ್ಗಳಿಗೆ ಇನ್ಮೇಲೆ ಟೆಸ್ಟಿಂಗ್ ಕಡ್ಡಾಯವಲ್ಲ ಅಂತ ಹೇಳಿದ್ದಾರೆ. ಹೆಚ್ಚು ಜನ ಹಾಸ್ಪಿಟಲೈಸ್ ಇದು ಹೋಮ್ ಐಸೋಲೇಷನ್ ಇರೋದ್ರಿಂದ ಕೋವಿಡ್ ಕೇರ್ ಸೆಂಟರ್ಸ್ಗಳಲ್ಲಿ ಎಲ್ಲೆಲ್ಲಿ ಜನ ಇಲ್ಲ ಅಂಥದ್ದನ್ನು ನಾವು ಕ್ಲೋಸ್ ಮಾಡ್ತೇವೆ. ಬಿಐಇಸಿಯಲ್ಲಿ ನಾವು ತಮಗೆ ಗೊತ್ತಿರೋ ಹಾಗೆ 6,500 ಬೆಡ್ಸ್ಗೆ ಅದನ್ನು ತಯಾರು ಮಾಡಿದ್ದು. ಇವತ್ತು 6,500 ಬೆಡ್ದಲ್ಲಿ ಡಾಕ್ಟರ್ಸ್ಗಳಿಗೆ ನರ್ಸಸ್ಗೆ 1,500 ಇಟ್ಟು ಇನ್ನು ಮಿಕ್ಕಿದ್ದು 5,000 ಬೆಡ್ಸ್ ಇದೆ. 5,000 ಬೆಡ್ಸಲ್ಲಿ ನಾವು ಓಪನ್ ಮಾಡಿದ್ದು ಫಸ್ಟ್ ಬ್ಲಾಕ್ ಒಂದೇ. ಅಲ್ಲೂ ಸಹ 50%ಗಿಂತ ಹೆಚ್ಚಿಗೆ ಆಕ್ಯುಪೆನ್ಸಿ ಇಲ್ಲ. ಸೊ ಇನ್ನು ಮಿಕ್ಕಿದ್ದು 3,500 ಏನಿದೆಯಲ್ಲ ಅದು ಬೆಡ್ಸ್ಗಳನ್ನು ಇಲ್ಲಿ ಇದನ್ನು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ತಮಗೆ ಗೊತ್ತಿರೋ ಹಾಗೆ. ಸೊ ಅದನ್ನು ನಮ್ಮ ಹಾಸ್ಪಿಟಲ್ಸ್ಗೆ, ನಮ್ಮ ಹಾಸ್ಟೆಲ್ಸ್ಗಳಿಗೆ ಅದನ್ನೆಲ್ಲ ನಾವು ಶಿಫ್ಟ್ ಮಾಡ್ತೇವೆ. ಬಾಗಲಕೋಟೆಯ ವಾರದ ಸಂತೆಯಲ್ಲಿ ಜನ ಜಾತ್ರೆಯೇ ಸೇರಿತು. ಕೊರೋನಾ ಭಯವಿಲ್ಲದೆ ಜನರು ಜಾನುವಾರು ಸಂತೆಯಲ್ಲಿ ಖರೀದಿಗೆ ಮುಗಿಬಿದ್ದಿದ್ರು. ಇನ್ನು ಮಾಸ್ಕ್ ಹಾಕದೆ, ಸಾಮಾಜಿಕ ಅಂತರ ಇಲ್ಲದೆ ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿತ್ಯ 100 ಹೊಸ ಕೇಸ್ಗಳು ಪತ್ತೆಯಾಗ್ತಾ ಇವೆ. ಆದರೂ ಕೊರೋನಾ ಟೆನ್ಷನ್ ಇಲ್ಲದೆ ಸಂತೆಯಲ್ಲಿ ಜನ ಈ ತರ ಸೇರ್ಕೊಂಡಿದ್ದಾರೆ. ಬೇಲೂರು ಜಾಲಿಹಾಳ ಗ್ರಾಮದಲ್ಲಿ ನಡೆದಂತ ವಾರದ ಸಂತೆಯಲ್ಲಿ ಹಿಂಗಾಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೇಲೂರು ಜಾಲಿಹಾಳ ಗ್ರಾಮದಲ್ಲಿ ಈ ಜಾನುವಾರು ಸಂತೆ ನಡೆದಿದೆ. ಯಾದಗಿರಿಯಲ್ಲಿ ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆಯಾಗಿದೆ. ಮಹಿಳಾ ಸಿಬ್ಬಂದಿ ಮೇಲೆ ಯುವಕ ದರ್ಪ ತೋರಿದ್ದು, ಯುವಕನ ದರ್ಪಕ್ಕೆ ನರ್ಸ್ ನಾಗೇಶ್ವರಿ ಕಣ್ಣೀರು ಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರದ ಅರಬೋಳ ಓಣಿಯಲ್ಲಿ ಈ ಘಟನೆ ನಡೆದಿದ್ದು, ಕೋವಿಡ್ ಸೋಂಕಿತ ವ್ಯಕ್ತಿ ಜೊತೆ ಸಂಪರ್ಕ ಹೊಂದಿದ್ದವರ ಬಗ್ಗೆ ಮಾಹಿತಿ ಪಡೆಯಲು ಹೋದಾಗ ದ್ವಿತೀಯ ಸಂಪರ್ಕಿತ ವ್ಯಕ್ತಿ ಪುಂಡಾಟ ಮಾಡಿದ್ದಾನೆ. ಯುವಕನ ಪುಂಡಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಮೊಬೈಲ್ ಬಂದ್ ಮಾಡುವಂತೆ ಬೆದರಿಕೆ ಹಾಕಿದ್ದಾನೆ. ಯಾದಗಿರಿಯಲ್ಲಿ ಕೊರೋನಾ ಸೈನಿಕರ ಮೇಲೆ ಪದೇ ಪದೇ ಹಲ್ಲೆಯಾಗ್ತಾ ಇದೆ. ಸೋಂಕಿತ ವ್ಯಕ್ತಿ ಜೊತೆ ಸಂಪರ್ಕ ಹೊಂದಿದ್ದವರ ಬಗ್ಗೆ ಮಾಹಿತಿ ಪಡೆಯಲು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ತೆರಳಿದ್ರು. ಆ ಸಂದರ್ಭದಲ್ಲಿ ಈ ಗಲಾಟೆಯಾಗಿದೆ.
ಇಲ್ರಿ ಅಣ್ಣವರು ನಾ ಜಗಳ ಆಡಕ್ ಬಂದಿಲ್ರಿ ಅಣ್ಣವರು ಇಲ್ಲ ಅಣ್ಣ ನಾ ಜಗಳ ಇಲ್ಲ ಮನಿ ಅದ್ರ ಪ್ರೈಮರಿ ಮಾಡ್ರಿ ನಾ ಹೇಳ್ತೀನಿ ಮಾಡು ಅಣ್ಣವ್ರ ನೀವು ಮಾಡ್ರಿ ನಾ ಮಾತಾಡ್ತೀನಿ ನನ್ನ ಕೈ ಮಾಡ್ತೆ ಹೊಡ್ಯಾಕ ನೀನು ಹೊಡೆ ನೀ ಹೊಡೆ ಮೊದಲ ಸಿಟಿ ಮಾರ್ಕೆಟ್ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ 40 ಲಕ್ಷ ಬೆಲೆ ಬಾಳುವಂತ ಅಕ್ರಮ ವಜ್ರ ಸಾಗಾಣಿಕೆಗಾರರನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಸಂಜೆ ಅನುಮಾನಾಸ್ಪದವಾಗಿ ಕಂಡುಬಂದ ಆಸಾಮಿಗಳ ಕೈಯಲ್ಲಿ ಲಕ್ಷ ಬೆಲೆ ಬಾಳುವಂತ ವಜ್ರದ ಹರಳುಗಳು ಪತ್ತೆಯಾಗಿವೆ. ದಕ್ಷಿಣ ಕನ್ನಡ ಮೂಲದ 3 ವ್ಯಕ್ತಿಗಳು ಅಕ್ರಮವಾಗಿ ವಜ್ರದ ಹರಳುಗಳ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ವೇಳೆ ಖಚಿತ ಮಾಹಿತಿ ಮೇರೆಗೆ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ರವಿಕುಮಾರ್, ಪ್ರವೀಣ್ ಕುಮಾರ್ ಹಾಗೂ ಸುಧೀರ್ ಪೂಜಾರಿ ಬಂಧಿತ ಆರೋಪಿಗಳು. ಇವರಿಂದ 40 ಲಕ್ಷ ಮೌಲ್ಯದ ವಜ್ರದ ಹರಳುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗದಗದ ವಿದ್ಯಾರ್ಥಿಯ ಭವಿಷ್ಯದ ಜೊತೆ ಪಿಯು ಪರೀಕ್ಷಾ ಮಂಡಳಿ ಚೆಲ್ಲಾಟವಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಇಡೀ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಫೇಲ್ ಆಗಿದ್ದ. ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ವಿದ್ಯಾರ್ಥಿ ಶಬ್ಬೀರ್ ಖಾಜಿ ಎಲ್ಲಾ ವಿಷಯದಲ್ಲಿ 90ರ ಮೇಲ್ಪಟ್ಟು ಅಂಕ ಪಡೆದಿದ್ದಾನೆ. ಆದರೆ ಇಂಗ್ಲಿಷ್ ವಿಷಯದಲ್ಲಿ ಮಾತ್ರ ಫೇಲ್ ಆಗಿದ್ದಾನೆ. ಫೋಟೋ ಕಾಪಿ ತರಿಸಿ ನೋಡಿದ್ರೆ 54 ಅಂಕ ಪಡೆದಿದ್ದಾನೆ. ಮರು ಮೌಲ್ಯಮಾಪನದಲ್ಲೂ ಈ ವಿದ್ಯಾರ್ಥಿ ಉತ್ತೀರ್ಣದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಪಿಯು ಪರೀಕ್ಷಾ ಮಂಡಳಿ ಎಡವಟ್ಟಿಗೆ ವಿದ್ಯಾರ್ಥಿ ತೀವ್ರ ನೊಂದಿದ್ದಾನೆ. ಸಾಲ ಸೋಲ ಮಾಡಿ ವಿದ್ಯಾರ್ಥಿ ಫೋಟೋ ಕಾಪಿ ತರಿಸಿದ್ದಾನೆ. ಈ ಬಗ್ಗೆ ಗದಗ ಜಿಲ್ಲೆಯ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಡೋಂಟ್ ಕೇರ್ ಅಂತಿದ್ದಾರೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಶಬ್ಬೀರ್ ಖಾಜಿ, ಗದಗ ಜಿಲ್ಲೆ ನರಗುಂದ ತಾಲೂಕು ಕೊಣ್ಣೂರು ಗ್ರಾಮದಿಂದ ಮಾತಾಡುವುದು. ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ನಾನು ಕಾಲೇಜಿಗೆ ಪ್ರಥಮ ಸ್ಥಾನ ಬಂದರೂ ಕೂಡ ರಾಜ್ಯ ಸರ್ಕಾರ ಬಿಜೆಪಿ ನಾಯಕರು ಬೆಂಬಲಿಗರ ಮೇಲಿನ 62 ಕೇಸ್ಗಳನ್ನು ಹಿಂಪಡೆದುಕೊಂಡಿದೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧದ ಕೇಸ್ ಕೂಡ ಹಿಂದಕ್ಕೆ ಪಡೆಯಲಾಗಿದೆ. ಹನುಮ ಜಯಂತಿ ರ್ಯಾಲಿ ವೇಳೆ ನಡೆದಿದ್ದ ಗಲಾಟೆಯಲ್ಲಿ 144 ಸೆಕ್ಷನ್ ಉಲ್ಲಂಘಿಸಿದ್ದಕ್ಕೆ ಕೇಸ್ ದಾಖಲಾಗಿತ್ತು. ಇತ್ತ ರೇಣುಕಾಚಾರ್ಯ ಬೆಂಬಲಿಗರ ಕೇಸ್, ಬಿಸಿ ಪಾಟೀಲ್ ಬೆಂಬಲಿಗರ ಕೇಸ್, ಬಿಜೆಪಿ ಶಾಸಕ ಅಮೃತ್ ದೇಸಾಯಿ ಬೆಂಬಲಿಗರ ಕೇಸ್ ವಾಪಸ್ ಪಡೆಯಲಾಗಿದೆ. ಜುಲೈ 22ರಂದು ನಡೆದ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಶಿಫಾರಸನ್ನು ಮಾಡಲಾಗಿತ್ತು. ಜುಲೈ 22ರಂದು ಆಗಸ್ಟ್ 20ರಂದು ನಡೆದ ಕ್ಯಾಬಿನೆಟ್ನಲ್ಲಿ ಕೇಸ್ ವಾಪಸ್ ಪಡೆಯಲು ಒಪ್ಪಿಗೆಯನ್ನ ನೀಡಲಾಗಿದೆ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಸವರಾಜ ಬೊಮ್ಮಾಯಿ ಮನೆಗೆ ಭೇಟಿ ನೀಡಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ರಾಜುಗೌಡ, ಹಾಲಪಾಚಾರ್, ಸಿದ್ದು ಸವದಿ, ಬಸವರಾಜ್ ಹಾಗೆಯೇ ದಡೇಸಗೂರು ಭೇಟಿ ನೀಡಿ ಸಮಾಲೋಚನೆಯನ್ನು ಮಾಡಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಕೂಡ ಬೊಮ್ಮಾಯಿ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಗೃಹ ಸಚಿವ ಬೊಮ್ಮಾಯಿ ಸಿಎಂ ಬಿಎಸ್ವೈಗೆ ಆಪ್ತರಾಗಿದ್ದು, ಬೊಮ್ಮಾಯಿ ಅವರ ಮೂಲಕ ಸಚಿವಾಕಾಂಕ್ಷಿಗಳು ಸಿಎಂ ಮೇಲೆ ಒತ್ತಡ ತಂತ್ರವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಬಿಎಸ್ವೈ ಲಂಚ್ ಮೀಟಿಂಗ್ ಮಾಡಿದ್ರು. ಬಹಳ ದಿನಗಳ ನಂತರ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಂಪುಟ ಸಚಿವರು ಹಾಗೂ ಶಾಸಕರ ಜೊತೆ ಊಟ ಮಾಡಿದ್ರು. ಈ ವೇಳೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಅಶೋಕ್, ಸಿಎಂ ರಾಜಕೀಯ ಕಾರ್ಯದರ್ಶಿಗಳಾದ ಎಸ್ಆರ್ ವಿಶ್ವನಾಥ್, ರೇಣುಕಾಚಾರ್ಯ, ಶಾಸಕರಾದ ಶಂಕರ್ ಪಾಟೀಲ್, ಮುನೇನಕೊಪ್ಪ ಭಾಗವಹಿಸಿದ್ರು. ಇದೇ ಮೊದಲ ಬಾರಿಗೆ ಕೋವಿಡ್ ನಂತರ ಹೊರಗಡೆ ಲಂಚ್ ಮೀಟಿಂಗ್ ನಡೆಯಿತು. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಿಎಂ ಊಟ ಮಾಡಿದ್ರು. ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯದ ವೇಳೆ ಮೃತಪಟ್ಟಿದ್ದ ವಿಜಯಪುರ ಜಿಲ್ಲೆಯ ಯೋಧನ ಪಾರ್ಥಿವ ಶರೀರ ಹುಟ್ಟೂರಿಗೆ ಬಂದಿದೆ. ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಯೋಧ ಶಿವಾನಂದ ಬಡಿಗೇರ ಕರ್ತವ್ಯದಲ್ಲಿರುವಾಗ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ರು. ಇವತ್ತು ಮೃತದೇಹ ಮುದ್ದೇಬಿಹಾಳದ ತಂಗಡಗಿ ಮಾರ್ಗವಾಗಿ ಊರಿಗೆ ಬಂದಾಗ ಅಲ್ಲಿ ಜನರು ಗೌರವವನ್ನ ಸಲ್ಲಿಸಿದರು. ಗ್ರಾಮದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಬಳಿಕ ಅಂತ್ಯಕ್ರಿಯೆ ನಡೆಯಿತು. ಮೃತ ಯೋಧ 14 ವರ್ಷಗಳ ಹಿಂದೆ ಸೇನೆ ಸೇರ್ಕೊಂಡಿದ್ರು. 1.5 ವರ್ಷದ ಹಿಂದಷ್ಟೇ ಮದುವೆಯಾಗಿತ್ತು. ಪಾರ್ಥಿವ ಶರೀರ ತೀರ್ಕೊಂಡು ದಯವಿಟ್ಟು ಗಲಾಟೆಯನ್ನು ಮಾಡದೆ ದೇಶಭಕ್ತನ ಅಂತಿಮ ದರ್ಶನ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಆಗಲಿ. ಅವ್ರು ಅನ್ಕೊಂಡಿರ್ತಕ್ಕಂಥ ಏನು ಅವರ ಸಮಾಜ ಬಂಧುಗಳು ಮತ್ತು ಮನೆಯವರು ಅನ್ಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯದಲ್ಲಿ. ವಿಜಯಪುರದಲ್ಲಿ ವ್ಯಕ್ತಿಯೊಬ್ಬ ಮರದ ತುತ್ತ ತುದಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಜಯಪುರ ನಗರದ ಐನಾಪುರ ಕ್ರಾಸ್ ಬಳಿಯಲ್ಲಿ ಈ ಘಟನೆ ನಡೆದಿದ್ದು, ಮಾಜಿ ಶಾಸಕ ಮನೋಹರ ಐನಾಪುರ ನಿವಾಸದ ಬಳಿ ಅರಳಿ ಮರದಲ್ಲಿ ನೇಣು ಹಾಕೊಂಡಿದ್ದಾನೆ.
ಶವವನ್ನ ಕೆಳಗಿಳಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ಪಾಳು ಬಿದ್ದ ಕಲ್ಲಿನ ಗಣಿಗೆ ಹಾರಿ ಬಾಲಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಹೊರವಲಯದಲ್ಲಿರೋ ಪಾಳು ಬಿದ್ದ ಕಲ್ಲಿನ ಗಣಿಯಲ್ಲಿ 16 ವರ್ಷದ ಅಭಿಷೇಕ್ ಅನ್ನುವನ ಶವ ಪತ್ತೆಯಾಗಿದೆ. ಈತ ಎಸ್ಎಸ್ಎಲ್ಸಿಯಲ್ಲಿ 81% ಅಂಕ ಪಡೆದು ಪಾಸ್ ಆಗಿದ್ದ. ಮನೆಯಲ್ಲಿ ಹೆತ್ತವರ ಜೊತೆ ಗಲಾಟೆ ಮಾಡಿ 2 ದಿನಗಳಿಂದ ನಾಪತ್ತೆಯಾಗಿದ್ದ. ಇಂದು ಶವ ಪತ್ತೆಯಾಗಿದ್ದು ಆತ್ಮಹತ್ಯೆಯ ಶಂಕೆ ವ್ಯಕ್ತವಾಗಿದೆ. ಕೊರೋನಾ ಲಸಿಕೆ ಪ್ರಯೋಗದಿಂದ ಅಮೆರಿಕ ಹೊರ ನಡೆದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೂಡಿ ಕೊರೋನಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಲ್ಲ ಅಂತ ಅಮೆರಿಕ ಹೇಳಿದೆ. ಚೀನಾದಿಂದ ಪ್ರಭಾವಿತಗೊಂಡು ಭ್ರಷ್ಟಗೊಂಡಿರುವ ಡಬ್ಲ್ಯೂಎಚ್ಒನಲ್ಲಿ ನಾವು ನಿರ್ಬಂಧಿತರಾಗುವುದಕ್ಕೆ ಬಯಸೋದಿಲ್ಲ ಅಂತ ಶ್ವೇತಭವನದ ವಕ್ತಾರ ಜುಡ್ ಡೀರೆ ಹೇಳಿದ್ದಾರೆ. ಲಸಿಕೆ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುವ ಸಲುವಾಗಿ ವಿಶ್ವ ಆರೋಗ್ಯ ಸಂಸ್ಥೆ 170 ದೇಶಗಳ ಜೊತೆ ಮಾತುಕತೆ ನಡೆಸಿದ್ದು ಪ್ರಯೋಗದಲ್ಲಿ ನಿರತವಾಗಿದೆ. ಆದರೆ ಈ ಪ್ರಯತ್ನವನ್ನ ಚೀನಾ ಪ್ರೇರಿತ ಪ್ರತಿಕ್ರಿಯೆ ಅಂತ ಹೇಳಿರುವ ಅಮೆರಿಕ ಲಸಿಕೆ ಪ್ರಯೋಗದಿಂದ ಹೊರಬಂದಿದೆ. ಈ ಮೂಲಕ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡುವಲ್ಲಿ ತನ್ನ ಜಾಗತಿಕ ನಾಯಕತ್ವವನ್ನು ತ್ಯಜಿಸಿದೆ. ದಕ್ಷಿಣ ಕನ್ನಡದಲ್ಲಿ ಯುವ ಕಲಾವಿದ ತನ್ನ ವಿಶಿಷ್ಟ ಬೆಂಕಿ ಕಲೆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಯ ಯುವಕ ಪರೀಕ್ಷಿತ್ ಬಿಡಿಸಿದ ಸ್ವಾಮಿ ವಿವೇಕಾನಂದರ ಬೆಂಕಿ ಚಿತ್ರ ಇದೀಗ ವರ್ಲ್ಡ್ ರೆಕಾರ್ಡ್ಗೆ ಆಯ್ಕೆಯಾಗಿದೆ. ಖಾಸಗಿ ಸಂಸ್ಥೆಯೊಂದು ವಿಶ್ವದ ವಿಶಿಷ್ಟ ಸಾಧಕರನ್ನು ಗುರುತಿಸಿ ನೀಡುವಂತಹ ಪ್ರಶಸ್ತಿ ಇದಾಗಿದೆ. ಪರೀಕ್ಷಿತ್ ತನ್ನ ಈ ಚಿತ್ರವನ್ನ ವಿಭಿನ್ನ ರೀತಿಯಲ್ಲಿ ರಚಿಸಿ ಕೇವಲ 5 ನಿಮಿಷದಲ್ಲಿ ಚಿತ್ರವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಲಿಂಬೆಹುಳಿ ರಸವನ್ನ ಬ್ರಷ್ನಲ್ಲಿ ಮುಳುಗಿಸಿ ಚಿತ್ರವನ್ನ ಬಿಡಿಸಿ ಬಳಿಕ ಅದಕ್ಕೆ ಬೆಂಕಿಯನ್ನ ಪರ್ಫ್ಯೂಮ್ ಮೂಲಕ ಸಿಂಪಡಿಸಿ ಚಿತ್ರವನ್ನ ಬಿಡಿಸಲಾಗಿದೆ. ಇಂದು ಸ್ಯಾಂಡಲ್ವುಡ್ ಬಾದ್ಶಾ ಸುದೀಪ್ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಕೋಟಿಗೊಬ್ಬ 3 ಚಿತ್ರತಂಡ ಕಿಚ್ಚನಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಕೋಟಿಗೊಬ್ಬ 3 ಟೀಸರ್ ರಿಲೀಸ್ ಮಾಡಿದೆ. ಈ ಟೀಸರ್ನಲ್ಲಿ ಸುದೀಪ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯೂಟ್ಯೂಬ್ನಲ್ಲಿ ಈ ಟೀಸರ್ ಭಾರಿ ಸದ್ದು ಮಾಡ್ತಾ ಇದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.